BJPಯ ಭದ್ರಕೋಟೆ ಆದ ವಿರಾಜಪೇಟೆಯಿಂದ ಪ್ರಥಮರಿಗೆ ನೀವು ಶಾಸಕರಾಗಿದ್ದೀರಾ. ಮುಖ್ಯಮಂತ್ರಿಗಳ ಆಪ್ತರಾಗಿ ಕೂಡ ಗುರುತಿಸ್ಕೊಂಡಿದ್ದೀರಾ. ನಿಮ್ಮ ಕ್ಷೇತ್ರಕ್ಕೆ ಇನ್ನೂವರೆಗೂ ಅನುದಾನ ಎಷ್ಟು ಬಂದಿದೆ, ಅಲ್ಲಿ ಆಗ್ತಿರೋ ಅಭಿವೃದ್ಧಿ ಏನು, ಹಾಗೂ ಎಲ್ಲಾದರೂ ಗ್ಯಾರಂಟಿ ಹೊರೆ ಬಿಸಿ ನಿಮ್ಮ ಅನುದಾನದಲ್ಲಿ ನಿಮ್ಮ ಸರ್ಕಾರದಲ್ಲಿ ನಿಮ್ಮ ಕ್ಷೇತ್ರಕ್ಕೆ ತಟ್ಟಿದೆಯಾ ಅಂತ ನಾನು ಪ್ರಶ್ನೆ. ಒಂದು ಸತಿ ನಮ್ಮ ಕ್ಷೇತ್ರಕ್ಕೆ ಬನ್ನಿ, ನಿಮಗೆ ಸ್ವಾಗತ, ನಾನೇ ಕರ್ಕೊಂಡು ಹೋಗ್ತೀನಿ. 150 ಕೋಟಿ ಬರೀ PWD ರಸ್ತೆ ಈ ಏಪ್ರಿಲ್ 2 ಕೊನೆವರೆಗೂ ಮಾಡಿಸ್ತೀನಿ. ಬರೀ PWD ರಸ್ತೆ. ಅದಾಗಿ ಗ್ರಾಮೀಣ ಭಾಗದ ರಸ್ತೆಗಳಿರ್ಬೋದು, ವಿದ್ಯುತ್ ಶಕ್ತಿ ಇರ್ಬೋದು, ಆಸ್ಪತ್ರೆಗಳಿಗೆ ನನ್ನ ತಾಲೂಕಿನಲ್ಲಿದ್ದಂಥ ಆಸ್ಪತ್ರೆಯನ್ನು ಮೇಲ್ದರ್ಜೆಗೊಳಿಸು ಜಿಲ್ಲಾ ಆಸ್ಪತ್ರೆ ಮಾಡಿದ್ದಾರೆ. 400 ಬೆಡ್ ಮಾಡಿದ್ದಾರೆ. ಮತ್ತು ಬಲವರ್ಧನೆಗೆ ಅಂತೇಳಿ ಅಂದರೆ ವಿದ್ಯುತ್ ಶಕ್ತಿ ಚಲಾವಣೆಗೆ ಇನ್ಸುಲೇಟೆಡ್ ಕೇಬಲ್ಸು, ಕಂಡಕ್ಟರ್ಸ್ ಹೊಸ ಟ್ರಾನ್ಸ್ಫಾರ್ಮರ್ಸು 208 ಕೋಟಿ ರೂಪಾಯಿ ಯೋಜನೆಯನ್ನು ಸರ್ಕಾರ ಕೊಟ್ಟಿದ್ದಾರೆ ನಮ್ಮ ಕ್ಷೇತ್ರಕ್ಕೆ. ಯಾವತ್ತೆಲ್ಲ ಗದ್ದೆಗಳು ಇದರಲ್ಲಿದ್ದಂಥ ಕಂಬಗಳನ್ನು ಇವತ್ತು ಎಲ್ಲನೂ ಬಗೆಹರಿಸೋಕ್ಕಾಗಲ್ಲ, ಅದನ್ನು ತಿದ್ದುವಂಥ ಕೆಲಸವನ್ನು ಮಾಡಿದ್ದೀವಿ. ರಸ್ತೆಗಳು ಭಾಗಮಂಡಲದಲ್ಲಿ 15 ವರ್ಷದಿಂದ ಓಪನ್ ಆಗಿಲ್ಲದಂಥ ಮೇಲ್ಸೇತುವೆಯನ್ನು ಓಪನ್ ಮಾಡಿಸಿದ್ದೀನಿ. ನೀವು ಬಂದು ಅಲ್ಲಿ ಅಭಿವೃದ್ಧಿ ಆಗಿದೆ ಅಂತ ಯಾವ ಹೊರೆಯನ್ನು, ಅದಕ್ಕೆ ನಾನು ಹೇಳಿದ್ದು. ಕೆಲವೊಮ್ಮೆ ನಾನು ಹೋಗಿ ಈಗ ಕೇಳಿದ್ದೀನಿ, ಮೊನ್ನೆ ಯಾವುದೋ ಒಂದು ನಮ್ಮ ST ಕಮ್ಯುನಿಟಿ ಅವ್ರಿಗೆ ಹೌಸಿಂಗಿಗೆ ಸ್ವಲ್ಪ ಕೊಡಿ ಅನುದಾನ ಅಂತ ಕೊಡಿ, ಸ್ಪೆಷಲ್ ಫಂಡ್ ಕೇಳ್ತೀವಲ್ಲ, ಅದರಲ್ಲಿ ಕೆಲವು ತಡ ಆಗ್ತದೆ ಒಂದೊಂದು ಸತಿ. ಬಿಟ್ಟರೆ ಶಾಸಕರು ಮತ್ತು ಕ್ಷೇತ್ರಕ್ಕೆ ಬರಬೇಕಾಗಿರುವಂಥ ಸಾಧಾರಣವಾದ ಅನುದಾನಗಳೇನಿದೆ ಅದು ಖಂಡಿತ ಬಂದಿದೆ. ಕಳೆದ ಬಡ್ಜೆಟ್ನಲ್ಲೇ ನಮಗೆ 3 ಹಾಸ್ಪಿಟಲ್ ಬಂದಿದೆ. ಒಂದು ತಾಲೂಕಾ ಇದು ಗೋಣಿಕೊಪ್ಪನಲ್ಲಿ ಮದರ್ ಆ್ಯಂಡ್ ಚೈಲ್ಡ್ ಕೇರ್ ಹಾಸ್ಪಿಟಲ್ಗೆ 50 ಬೆಡ್ ಮಾಡಿಸ್ಕೊಟ್ಟಿದ್ದಾರೆ. ಪೊನ್ನಂಪೇಟೆ ನೂತನ ತಾಲೂಕಲ್ಲಿ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಕೊಟ್ಟಿದ್ದಾರೆ. ವಿರಾಜಪೇಟೆಯಲ್ಲಿರುವಂಥ ಹಾಸ್ಪಿಟಲ್ 400 ಬೆಡ್, ಈಗ ಮೊದಲೇ ಅಂತ 108 ಕೋಟಿನಲ್ಲಿ 250 ಬೆಡ್ ಹಾಸ್ಪಿಟಲ್ ಟೆಂಡರ್ ಆಗಿ ಕಾಮಗಾರಿ ಕೂಡ ಪ್ರಾರಂಭ ಆಗಿದೆ. ಮುಖ್ಯಮಂತ್ರಿನ ಕರ್ಕೊಂಡು ಹೋಗಬೇಕು ಅಂತಿದ್ದೀನಿ. ಬುದ್ಧಿ ಪೂಜೆ ಮಾಡೋದಕ್ಕೆ ಸಮಯ ಬಂದಾಗ ಅದನ್ನು ನಿಗದಿ ಮಾಡ್ತೀವಿ. ಕ್ರೀಡೆಗೆ ವಸತಿ ಶಾಲೆಗಳು ಮತ್ತು ಒಂದು ಹೊಸ ರಿಹ್ಯಾಬಿಲಿಟೇಷನ್ ಆ್ಯಂಡ್ ಟ್ರೈನಿಂಗ್ ಸೆಂಟರನ್ನು ಬಾಡಗದಲ್ಲಿ ಮಾಡ್ತಾಯಿದ್ದೀನಿ. ಅದನ್ನು ಬಂದು ನೀವು ವೀಕ್ಷಣೆ ಮಾಡ್ಬೋದು. ಹೊಸ ಹಾಕಿ ಟರ್ಫ್ಗೆ ಒಂದು ಟೆಂಡರ್ ಆಗಿದೆ. ಎಲ್ಲ ಕೆಲಸವನ್ನು ಕೂಡ ನಮ್ಮ ಕ್ಷೇತ್ರದಲ್ಲಿ ನಡೀತಾ ಇದೆ. ರೀಡಿಂಗ್ ಬಿಟ್ವೀನ್ ದ ಲೈನ್ ಮಾಡಲೇಬೇಕು ಅನ್ನೋವಂಥವ್ರು ಒಂದು ಹಿಂಟ್ ಕೊಡ್ತಾ ಇದ್ದೀನಿ. ಕ್ಷೇತ್ರದಲ್ಲಿ ಏನೇನು ಕೆಲಸ ಆಗಿದೆ ಅಂದರೆ ಅವರು ವಿದ್ಯುತ್ ಇಲಾಖೆಯ ಕೆಲಸ ಹೇಳಿದ್ರು, PWDಯ ಕೆಲಸ ಹೇಳಿದ್ರು, ಆರೋಗ್ಯ ಇಲಾಖೆಯ ಕೆಲಸ ಹೇಳಿದ್ರು, ಮತ್ತು ಕ್ರೀಡಾ ಮತ್ತು ಯುವಜನ ಇಲಾಖೆಯ ಕೆಲಸ ಹೇಳಿದ್ರು. ಬುಡಕಟ್ಟು ಜನಾಂಗ ವಸತಿ ವಸತಿ ಇಲಾಖೆ ಹಕ್ಕುಪತ್ರದ ಒಂದು ಅಭಿಯಾನ ಮಾಡಿದ್ದೀನಿ. 3,000 ಹಕ್ಕುಪತ್ರಗಳನ್ನು ಕೊಡುವಂಥದ್ದು ಡಿಪಾರ್ಟ್ಮೆಂಟಿನ ಕೆಲಸ. ಸೊ ನೀರಾವರಿ ನೀರಾವರಿ ಇಲಾಖೆ ಕೆಲಸಗಳು ತಮ್ಮ ಕ್ಷೇತ್ರದಲ್ಲಿ ಯಾವುದೂ ಇಲ್ಲ ಅಂದರೆ ನೀರಾವರಿ ಇಲಾಖೆ ಮಾಡಬಹುದು. ನೀರಾವರಿ ಇಲ್ಲ ಅಲ್ಲ ನಮ್ಮಲ್ಲಿ. ಎಸ್ ಕೃಷಿ ಇಲಾಖೆಯಿಂದ ಆಗಿದ್ರೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋದು. ಸಣ್ಣ ನೀರಾವರಿ ಇಲಾಖೆಯಿಂದ ತಡೆಗೋಡೆಗಳು ಮತ್ತು ಚೆಕ್ ಡ್ಯಾಮ್ಗಳು ನೀರನ್ನು ಉಳಿಸೋದಕ್ಕೆ ಅದು ಚಾಮರಾಜನಗರದಲ್ಲೇ ನಮ್ಗೆ 25 ಕೋಟಿ ರೂಪಾಯಿ ಕೊಟ್ಟರು. ಈಗ ಮೊನ್ನೆ SCP TSPನಲ್ಲಿ ಒಂದು 15 ಕೋಟಿ. ಈಗ ನಾನು ಲೆಕ್ಕ ಹೇಳ್ಕೊಂಡು ಹೋಗ್ಬೋದು. ಎಲ್ಲ ಕ್ಷೇತ್ರದಲ್ಲೂ ಕೊಟ್ಟಿದ್ದಾರೆ. ಟೂರಿಸಮ್ನಲ್ಲಿ ಸ್ವಲ್ಪ ಕೇಳ್ತಾ ಇದ್ವಿ, ಮುಂದಿನ ದಿವಸಗಳಲ್ಲಿ ಕೊಡ್ಬೋದು.